ಇವತ್ತು ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಸಚಿವ ಸಂಪುಟ ವಿಶೇಷವಾಗಿ ಕರೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. ಈಗ ಸಂಪುಟ ಸಭೆಗೆ ಹೋಗ್ತಾ ಇದ್ದೀನಿ. ಒಳಗೆ ನಿರ್ಣಯ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ. ಸರ್, ಇನ್ನೊಂದು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇವತ್ತು ಮೀಟಿಂಗ್ ಸಹ ಇದೆ ಅದ್ರ ಬಗ್ಗೆ. ಅದರ ಬಗ್ಗೆ ನಾನೀಗೇನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಹಿಂದೂ ಧರ್ಮದಲ್ಲಿ ಅಸಮಾನತೆ ವಿಚಾರ ಲಿಂಗಾಯತ ಮತ್ತೆ ಅಂದ್ರೆ ಜಾತಿ ಸಮೀಕ್ಷೆ ನಡೆಯುತ್ತಲ್ಲ, ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಬಿಜೆಪಿಯವರು ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ. ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ ಅವರು. ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ದೆಲ್ಲ ನಡೀತೈತೆ, ಇವ್ರು ಹೇಳಿದ್ದೆ ನಡೀತೈತೆ. ಈಗ ಪಾಕಿಸ್ತಾನ ಜೊತೆ ಇವಾಗ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ ಮಾನ ಮರ್ಯಾದೆ ಏನೇನಿದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನ್ ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನ್ ಆಪರೇಷನ್ ಸಿಂಧೂರ್, ಪಾಕಿಸ್ತಾನ್ ಕೋ ಖತಮ್ ಕರ್ ದೇಂಗೆ ಓ ಕರ್ ದೇಂಗೆ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ, ಜೈಶಾ ಎದುರಾಗಿದ್ದಾರೆ. ICCI ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗುರುತ ಇವತ್ತು ಇಡೀ ಪ್ರಪಂಚಕ್ಕೆ. ICCI ನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಇದೆಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನು ಬೇಡ ಇವರಿಗೆ ಮಾತಾಡೋದೀಗ. ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನ ಇಲ್ಲ ಅಂದ್ರೆ ಇವ್ರ ಬಿಸ್ನೆಸ್ಸೇ ಇಲ್ಲ ಇವರಿಗೆ. BJP ಅವ್ರಿಗೆ ಬೆಳಗ್ಗಿನ ಸಾಯಂಕಾಲ ಮುಸಲ್ಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ. ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದು, ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ. ಇವ್ರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ, ಇದರಿಂದನೇ ಇವ್ರ ಜೀವನ, ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ರೆ ಇನ್ನೇನು ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ. ಸರ್ ಏನಂದ್ರೆ ಎಲ್ಲಿ ಇರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್. ಹೋಗಿ ಅಲ್ಲ ಹೋಗಿರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್ ಅಲ್ಲ ರೀ. ಅಲ್ಲ, ಅದು ಡೆಫಿನೆಟ್ಲಿ ನೀವು ಹೇಳಿದ್ದು ನಿಜ ಇರ್ಬೋದು, ಇಲ್ಲ ಅಂತ ಹೇಳಕ್ ಬರಲ್ಲ. ಸಮ್ ಟೈಮ್ಸ್ ಆಗಿರ್ತದೆ. ಎಷ್ಟು ದೊಡ್ಡ ಭಾಳ ಏನು ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆಗಳು. ಯಾಕಂದ್ರೆ ಏನಾಗ್ತದೆ, ಅದು ಎವ್ರಿ ಡೇ ಎವ್ರಿ ವೀಕ್ ಯಾರೋ ತೀರೋದಾಗ ಅದು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ. ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೇಳ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲ, ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಪ್ರಯತ್ನಗಳು ಇದಾವೆ. ಸೊ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಗೌರ್ಮೆಂಟ್ ಹಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಹಾಕ್ತಾ ಇದೀವಿ. ಇಲ್ಲ, ಕೇಂದ್ರ ಸರ್ಕಾರದ ಆವರೇಜ್ BPL ಕಾರ್ಡ್ ಇರ್ತಕ್ಕಂಥದ್ದು ಅರೌಂಡ್ 60-65% ಇದೆ ಕೇಂದ್ರ ಸರ್ಕಾರ. ಐ ಕುಡ್ ಬಿ ಲಿಟಲ್ ರಾಂಗ್ ಹಿಯರ್ ಅಂಡ್ ದೇರ್. ಬಟ್ ನಮ್ಮ ಸ್ಟೇಟ್ಗಳು ಬಂದಾಗ ನಮ್ದು 80-85% ವರೆಗೆ, ಕೆಲವು ಜಾಗದಲ್ಲಿ 90% ವರೆಗೆ BPL ಕಾರ್ಡ್ಗಳು ಇದಾವೆ. ಅದನ್ನ ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗುತ್ತೆ. ಮಾಡ್ತಾರೆ, ಇಲಾಖೆ ಇದೆ, ಸರ್ಕಾರ ಇದೆ, ಚೆಕ್ ಮಾಡ್ತಾರೆ ಅದಕ್ಕೆ. ಅಲ್ಲ, ಅತ್ಯಂತ ಬಡ ರಾಜ್ಯ ಕರ್ನಾಟಕ, ಅತಿ ಹೆಚ್ಚು BPL ಕಾರ್ಡ್ ಇರೋದು. ನೀವೇನ್ ನೋಡ್ರೆ ನಮ್ದು ರಾಜ್ಯ ಆದಾಯದಲ್ಲಿ ನಂಬರ್ 1 ಅಂತ ಹೇಳ್ತೀರಾ. ನಾವ್ ಹೇಳಿದ್ರಿ 90% ಬಡವರು ಇದ್ದಾರೆ. ನಾವು BPL ಕಾರ್ಡ್ ಅಲ್ಲ, BPL ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ತಾನೇ. ಇವತ್ತು ನಾವು 60%, 70%, 80% ನಾವು BPL ಕಾರ್ಡ್ಸ್ ಇದ್ರು ಕೂಡ ಇವತ್ತು ಕೆಲವು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ. ನೀವು ಹೇಳ್ದಂಗೆ ಹೈಪೋಥೆಟಿಕಲ್ ಈವನ್ ದೋ ವಿ ಆರ್ ಗಿವನ್ BPL ಕಾರ್ಡ್ಸ್, ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಅದು ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದಕ್ಕೆ ಏನು ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ಅಲ್ಲ, ಗ್ಯಾರಂಟಿ ಹೊರೆಯಲ್ಲ ರೀ. ಈಗ ನೀವು ಹೆಂಗ್ ಬೇಕೆಂದ್ರೆ ಪ್ರತಿಪಾದನೆ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ BPL ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ. ಆಮೇಲೆ ಸೋಮಣ್ಣ ಅವರು ಮಾತನಾಡಿರ್ತಕ್ಕಂಥ ಮಾತಿಗೆ ನಾನು ರಿಪ್ಲೈ ಕೊಡಬೇಕು. ಸೋಮಣ್ಣ ಅವ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರು ಭಾಳ ಸಲ ಭೇಟಿ ಆಗಿದ್ದೀವಿ, ಯಾವುದು ಈ ಲ್ಯಾಂಡ್ ಅಕ್ವಿಷನ್ ಸಮಯದಲ್ಲಿ. ಅವ್ರು ಕೇಳ್ತಕ್ಕಂಥ ಪಾಯಿಂಟ್ ಸರಿ ಇದೆ. ನನ್ನ ಪಾಯಿಂಟ್ ಕೂಡ ಏನು ಸರಿ ಇದೆ ಅಂದರೆ, ಮಮ್ಮಿಗಟ್ಟಿ ಅಂತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ. ಮಮ್ಮಿಗಟ್ಟಿ ಇರ್ತಕ್ಕಂಥ ವಿಲೇಜ್ ಏನಿದೆ, ಆ ಕಂಪ್ಲೀಟ್ KIDB ಅಕ್ವಿಡೇಷನ್ಗೆ ಎಲ್ಲ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಮಾಡಿರ್ತಕ್ಕಂಥ ರೈಲ್ವೆ ಲೈನ್ ಏನಿತ್ತು, ಆ ಲೈನ್ ಏನಿದೆಯಲ್ಲ, ಅಲೈನ್ಮೆಂಟ್ ಏನಿದೆಯಲ್ಲ, ಅವರು ಚೇಂಜ್ ಮಾಡಿದ್ರು. ಮೊದಲನೇ ರೈಲ್ವೆ ಅಲೈನ್ಮೆಂಟಿಗೆ ರೈತರು ಒಪ್ಕೊಂಡಿದ್ರು. ಈಗ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಈ ಅಲೈನ್ಮೆಂಟ್ ಚೇಂಜಿಗೆ ರೈತರು ಒಪ್ತಾ ಇಲ್ಲ. 45 ಎಕರೆ ಅಕ್ವಿಷನ್ ಹಾಕಬೇಕು, ರೈತರು ಅದಕ್ಕೆ ಒಪ್ತಾ ಇಲ್ಲ. ಹಂಗಾಗಿ ಬೇರೆ ಅಲೈನ್ಮೆಂಟಿಗೆ ಮೋಸ್ಟ್ಲಿ ಅವ್ರು ಒಪ್ಪಿಬಿಟ್ರೆ, ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು 5 ಮಿನಿಟ್ಸ್ ಏನೋ ಸ್ಪೀಡ್ ಕಮ್ಮಿ ಆಗುತ್ತೆ, 5 ಮಿನಿಟ್ಸ್ಗೆ ಸ್ಪೀಡ್ ಕಮ್ಮಿ ಆಗುತ್ತಕ್ಕಂಥ ಅವ್ರ ವಾದ ಇದೆ. ನಾನು ರೈಲ್ವೆ ಇಲಾಖೆಯವ್ರ ಜೊತೆ 10 ಸರಿ ನಾನು ಕೂಡ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೀನಿ. ಅಲೈನ್ಮೆಂಟ್ನ ರೈತರ ಪರವಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾಳೆನೇ ಅವ್ರು ಲ್ಯಾಂಡ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದನ್ನು ನಿಮ್ಮ ಮುಖಾಂತರ
ಸೋಮಣ್ಣ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟ್ನ ಪುನಃ ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಅನುಕೂಲ ಆಗುತ್ತೆ. ಹೇಳ್ದವಲ್ಲ ಏನಾಯ್ತು? ಅಲ್ಲ ಸಿ ಟುಡೇ ಇಸ್ ವೆರಿ ಬ್ಯೂಟಿಫುಲ್ ಇದೆ. ಬೇರೆ ಕಂಟ್ರಿಲಿ ಹೋದ್ರೆ ಕೆಲವು ಏತಿಸ್ಟ್ಗಳು ಜಾಸ್ತಿ ಇದ್ದಾರೆ. ಆಸ್ ಇಂಡಿವಿಜುವಲ್ ಅದು. ನಾನು ಕೆಲವು ಸಂದರ್ಭದಲ್ಲಿ 20 ವರ್ಷ ದೇವ್ರನ್ನ ನಂಬ್ತೀನಿ, ಕೆಲವು ಟೈಮ್ ಏತಿಸ್ಟ್ ಆಗ್ಬಿಡ್ತೀನಿ. ಏತಿಸ್ಟ್ ಆದ್ರೂ ಕೂಡ ದೇವ್ರನ್ನ ನಂಬ್ತಾ ಇರೋದು ಇಂಡಿವಿಜುವಲ್ ಅದು. ಸೊ ಇಫ್ ಸಂಬಡಿ ಹ್ಯಾಸ್ ಗಾಟ್ ದರ್ ಒಪಿನಿಯನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅದು ರಾಂಗ್ ಏನಿದೆ? ಎಡಪಂಥಿಯೋ ಬಲಪಂಥಿ ಎಲ್ಲ ಪಂಥಿ ಇದೇ ದೇಶದಲ್ಲಿ ಇದೇವ್ರಿ. ಏನು ಅನುಕೂಲಕ್ಕೆ ಬೇಕಂಗೆ ಮಾತನಾಡ್ತಾರೆ ಅಷ್ಟೇ. ಈಗ ಎಲ್ಲ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿಜೆಪಿಯವರು ಒಂದೇನೋ ರಾಜಕೀಯ ಬಣ್ಣ ಕೊಡೋದು ಬಿಟ್ರೆ ಬೇರೆ ಏನಿಲ್ಲ ಅದಲ್ಲ. ಸೊ ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕ ಇದೆ. ಐ ಆಲ್ಸೋ ಬಿಲೀವ್ ಇನ್ ಗಾಡ್, ಯು ಆಲ್ಸೋ ಬಿಲೀವ್ ಇನ್ ಗಾಡ್. ಸಮ್ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್, ಇಟ್ಸ್ ದೇರ್ ಚಾಯ್ಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.